ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯ 1 ಅಂಕದ ಪ್ರಶ್ನೋತ್ತರಗಳನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಮೊದಲನೇ ಪ್ರಶ್ನೆ, ವಿದ್ಯುತ್ ಶಕ್ತಿ ಎಂದರೇನು? ಒಂದು ಏಕಮಾನ ಕಾಲದಲ್ಲಿ ವಿದ್ಯುತ್ ಆವೇಶ ಕಣಗಳ ಚಲನೆಯಿಂದ ಪಡೆದುಕೊಳ್ಳತಕ್ಕಂಥ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲ ಎಂದರೇನು? ವಿದ್ಯುತ್ ಆವೇಶಗಳು ಪ್ರವಹಿಸಲಿಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂತಹ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಆವೇಶ ಕಣಗಳ ಪ್ರವಹಿಸುವಿಕೆಯ ದರವನ್ನು ನಾವು ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಎಷ್ಟು ಆವೇಶಗಳು ಪ್ರವಹಿಸುತ್ತವೆಯೋ ಅದನ್ನು ನಾವು ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ವಿದ್ಯುತ್ ವಿಭವಾಂತರ ಎಂದರೇನು? ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿಭವಾಂತರ ಅಂತೇಳಿ ಕರಿತೀವಿ. ಏಕಮಾನ ಆವೇಶ ಅಂತಂದ್ರೆ ಅದು ಧನಾವೇಶ ಇರ್ಬೋದು ಅಥವಾ ಋಣಾವೇಶ ಇರ್ಬೋದು. ಅದನ್ನು ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ, ಅಂದರೆ ಎಕ್ಸ್ ಬಿಂದುವಿನಿಂದ ವಾಯು ಬಿಂದುವಿಗೆ ತರಬೇಕಾದ್ರೆ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಥವಾ ಕೆಲಸ ಆಗಬೇಕಾಗಿರ್ತದೆ. ಅದ ಕೆಲಸವನ್ನು ನಾವು ಏನಂತೀವಪ್ಪ ಅಂತಂದ್ರೆ ವಿಭವಾಂತರ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಅಮಿಟರನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಅಮಿಟರನ್ನು ಯಾವಾಗಲೂ ನಾವು ಸರಣಿ ಕ್ರಮದಲ್ಲಿ ಸಂಪರ್ಕಿಸಬೇಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರನ್ನು ಹೇಗೆ ಸಂಪರ್ಕಿಸುತ್ತಾರೆ? ಸಾಮಾನ್ಯವಾಗಿ ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರನ್ನು ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ. ಮುಂದಿನ ಪ್ರಶ್ನೆ, ರೋಧ ಎಂದರೇನು? ಯಾವುದಾದರೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ ಆ ವಾಹಕವು ಆವೇಶಗಳ ಹರಿವಿಗೆ ಉಂಟು ಮಾಡತಕ್ಕಂತಹ ಅಡ್ಡಿಯನ್ನು ನಾವೇನಂತೀವಪ್ಪ ಅಂತಂದ್ರೆ ರೋಧ ಅಂಥೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಪರಿವರ್ತಿತ ರೋಧ ಎಂದರೇನು? ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಣ ಮಾಡತಕ್ಕಂತಹ ಸಾಧನಕ್ಕೆ ನಾವೇನಂತೀವಿ ಪರಿವರ್ತಿತ ರೋಧ ಅಂತೇಳಿ ಕರಿತೀವಿ. ಇದಕ್ಕೆ ಬಳಸ್ತಕ್ಕಂಥ ಸಾಧನವನ್ನು ನಾವು ರಿಯೋಸ್ಟ್ಯಾಟ್ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ವಿದ್ಯುತ್ ಪ್ರವಾಹಕ್ಕೂ ಮತ್ತು ವಿಭವಾಂತರಕ್ಕೂ ಎಂಥ ಸಂಬಂಧ ಅಂತಂದ್ರೆ ನೇರವಾದ ಸಂಬಂಧ ಇದೆ. ಆದ್ದರಿಂದ ವಿ ನೇರ ಅನುಪಾತ ಐ. ಇದನ್ನು ನಾವು ವಿ I × R ಅಂತ ಹೇಳಿ ಸೂಚಿಸಬಹುದು. ಮುಂದಿನ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಒಂದು ರೋಧದಲ್ಲಿ ಉತ್ಪತ್ತಿಯಾಗತಕ್ಕಂತಹ ಉಷ್ಣ ಯಾವುದ್ರ ಮೇಲೆ ಅವಲಂಬನೆ ಐತಪ್ಪ ಅಂತಂದ್ರೆ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರತಕ್ಕಂತಹ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಇದು ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. H = I²RT ಅಂತಕ್ಕಂಥದ್ದು ಸೂತ್ರ. ಮುಂದಿನ ಪ್ರಶ್ನೆ, ರೋಧಶೀಲತೆ ಎಂದರೇನು? ಒಂದು ನಿರ್ದಿಷ್ಟ ವಸ್ತು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ರೋಧ ಸಾಮರ್ಥ್ಯದ ಅಳತೆಯನ್ನು ರೋಧಶೀಲತೆ ಅಂತೇಳಿ ಕರಿತೀವಿ. ಇದು ಪ್ರತಿಯೊಂದು ವಸ್ತುವಿಗೂ ಏನಾಗಿರ್ತದೆ, ಬೇರೆ ಬೇರೆ ಆಗಿರ್ತದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸ್ತಕ್ಕಂತಹ 3 ಸೂತ್ರವನ್ನು ಬರೆಯಿರಿ ಅನ್ನುವಂಥದ್ದು. P = W/T ಅಥವಾ P = V²/R ಅಥವಾ P = V × I. ಈ ಮುಂದಿನ ಪ್ರಶ್ನೆ, ಯಾವ ಸಾಧನದಿಂದ ವಿಭವಾಂತರ ಹೊಂದಬಹುದು ಅನ್ನುವಂಥದ್ದು. ಸಾಮಾನ್ಯವಾಗಿ ವಿದ್ಯುತ್ ಕೋಶವನ್ನು ಬಳಸೋದ್ರಿಂದ ನಾವೇನು ಮಾಡ್ಬೋದು, ವಿಭವಾಂತರದ ಪರಿಣಾಮವನ್ನು ಅಥವಾ ವಿಭವಾಂತರದ ಶಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು. ಮುಂದಿನ ಪ್ರಶ್ನೆ, ಆಂಪಿಯರನ್ನು ವ್ಯಾಖ್ಯಾನಿಸಿ. ಆಂಪಿಯರ್ ಅಂತಂದ್ರೆ ಪ್ರತಿ ಸೆಕೆಂಡಿಗೆ 1 ಕೂಲಂಬ್ ಆವೇಶಗಳು ಒಂದು ವಾಹಕದೊಳಗೆ ಹರಿದು ಅಂತಂದ್ರೆ ಆವಾಗ ವಿದ್ಯುತ್ ಪ್ರವಾಹ ಆಂಪಿಯರ್ ಅಥವಾ 1 ಆಂಪಿಯರ್ ಇರ್ತದೆ ಅಂತ ನಾವು ಹೇಳ್ತೀವಿ. ವಿದ್ಯುತ್ ಹೀಟರ್ನ ಕಾಯಿಲ್ ಸುರುಳಿ ಆಕಾರದಲ್ಲಿರಲು ಕಾರಣವೇನು? ಸಾಮಾನ್ಯವಾಗಿ ಈ ವಿದ್ಯುತ್ ಹೀಟರನ್ನು ಸುರುಳಿಯಲ್ಲಿ
ಸುತ್ತೋದ್ರಿಂದ ಹೆಚ್ಚಿನ ರೋಧವನ್ನು ಹೊಂದುತ್ತೀವಿ. ಇದರಿಂದ ಏನಾಗ್ತದೆ, ಹೆಚ್ಚು ಉಷ್ಣ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಅದನ್ನು ಸುರುಳಿ ಆಕಾರದಲ್ಲಿ ಇಟ್ಟಿರಲಾಗುತ್ತದೆ. 200 ಕೂಲಂಬ್ ವಿದ್ಯುದಾವೇಶಗಳನ್ನು 2 ವೋಲ್ಟ್ ವಿಭವಾಂತರದಲ್ಲಿ ಹರಿಸಿದಾಗ ಆಗ್ತಕ್ಕಂತಹ ಕೆಲಸ ಎಷ್ಟು ಅನ್ನುವಂಥ ಪ್ರಶ್ನೆ. ಇಲ್ಲಿ ನೀಡಿರ್ತಕ್ಕಂತಹ ಅಂಶಗಳೇನೇನಪ್ಪ ಅಂತಂದರೆ, ವಿದ್ಯುತ್ ಆವೇಶಗಳ ಪರಿಮಾಣವನ್ನು ನೀಡಲಾಗಿದೆ 200 ಕೂಲಂಬ್. ಆದ್ದರಿಂದ Q ಈಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 200 ಕೂಲಂಬ್. Q ಈಸ್ ಈಕ್ವಲ್ ಟು 200 ಕೂಲಂಬ್. ಅದೇ ರೀತಿಯಾಗಿ ವಿಭವಾಂತರ V ಎಷ್ಟು ಕೊಟ್ಟಾರಪ್ಪ ಅಂದ್ರೆ 2 ವೋಲ್ಟ್ ಕೊಟ್ಟಾರ. ಅಂದ್ರೆ Q ಮತ್ತು V ಕೊಟ್ಟಾರ. ನಮ್ಗೇನು ಕಂಡುಹಿಡಿಯಬೇಕಪ್ಪ ಅಂದ್ರೆ W ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ನಾವು ಇಲ್ಲಿ ಬಳಸ್ತಕ್ಕಂಥ ಸೂತ್ರ ಏನಂತಂದ್ರೆ V ಈಸ್ ಈಕ್ವಲ್ ಟು W ಡಿವೈಡ್ ಬೈ Q. ಇಲ್ಲಿ ಬೆಲೆಗಳನ್ನು ನಮೂದಿಸಿದಾಗ V ಜಾಗದೊಳಗೆ 2 ಮತ್ತು Q ಜಾಗದಲ್ಲಿ 200 ನಮೂದಿಸಲಾಗಿ. ಸೊ ನೆಕ್ಸ್ಟ್ ನಮಗೆ W ಈಸ್ ಈಕ್ವಲ್ ಟು 200 × 2 ಅಂದರೆ W ಈಸ್ ಈಕ್ವಲ್ ಟು 400 ಜೂಲ್. ಅಂದರೆ 400 ಜೂಲ್, 400 ಜೂಲ್ದಷ್ಟು ಕೆಲಸ ನಮಗೆ ಆಗ್ತದೆ. ಮುಂದಿನ 50 ಸೆಕೆಂಡ್ಗಳಲ್ಲಿ ಒಂದು ತಾಮ್ರ ತಂತಿಯ ಮೂಲಕ 0.1 ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತದೆ. ಹಾಗಾದರೆ ಒಟ್ಟು ವಿದ್ಯುದಾವೇಶಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು. ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳು ಟೈಮ್ ಕೊಟ್ಟಾರ 50 ಸೆಕೆಂಡ್, ವಿದ್ಯುತ್ ಪ್ರವಾಹ ಕೊಟ್ಟಾರ 0.1 ಆಂಪಿಯರ್. ಎಷ್ಟು ಆವೇಶಗಳು ಹರಿದಂಗೆ ಆಯ್ತಪ್ಪ ಅಂತಕ್ಕಂಥದ್ದು ಪ್ರಶ್ನೆನೇ ಕೇಳ. ಆದ್ದರಿಂದ ನಾವು ಇಲ್ಲಿ ಬಳಸ್ತಕ್ಕಂಥ ಸೂತ್ರ I ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ T. ಅದನ್ನು ನಾವು ಹೆಂಗೆ ಪರಿವರ್ತನೆ ಮಾಡ್ಬೋದು ಸೂತ್ರ ಅಂತಂದರೆ Q ಈಸ್ ಈಕ್ವಲ್ ಟು I ಇಂಟು T ಅಂತ ಮಾಡ್ಬೋದು. ಬೆಲೆಗಳನ್ನು ನಮೂದಿಸಿದಾಗ 0.1 ಇಂಟು 50 ಆಗ್ತದೆ. ಸೊ ನಮ್ಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ Q ಈಸ್ ಈಕ್ವಲ್ ಟು 5 ಕೂಲಂಬ್. ಸೊ ಮುಂದಿನ ಪ್ರಶ್ನೆ, ಒಂದು ಕೂಲಂಬ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರುತ್ತವೆ? ಸೊ ಒಂದು ಕೂಲಂಬ್ನಲ್ಲಿ 6 × 10⁻18 ಇಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮನಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಇರ್ತವೆ. ಸಾಮರ್ಥ್ಯ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವಿಭವ ಇವುಗಳಿಗೆ ಇರ್ತಕ್ಕಂಥ ಸಂಬಂಧವನ್ನು ಸೂಚಿಸತಕ್ಕಂಥ ಸೂತ್ರ ಯಾವತ್ತಪ್ಪ ಅಂದರೆ P ಈಸ್ ಈಕ್ವಲ್ ಟು VI. ಮುಂದಿನ ಪ್ರಶ್ನೆ, ಬಲ್ಬ್ನ ತಂತು ಹೆಚ್ಚು ದ್ರವಣ ಬಿಂದುವನ್ನು ಹೊಂದಿರುತ್ತದೆ ಏಕೆ ಅನ್ನುವಂಥದ್ದು. ಸೊ ಇಲ್ಲಿ ಬಲ್ಬ್ನಲ್ಲಿ ನಾವು ಬಳಸ್ತಕ್ಕಂತಹ ತಂತಿ ಯಾವುದಪ್ಪ ಅಂತಂದ್ರೆ ಟಂಗ್ಸ್ಟನ್ ತಂತಿ. ಸೊ ಯಾವಾಗ ಇದ್ರ ಮೂಲಕ ಉಷ್ಣವನ್ನು ಹರಿಸ್ತೀವಿ ಅದು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರುವುದರಿಂದ ಎಷ್ಟೇ ವಿದ್ಯುತ್ ಪ್ರವಹಿಕೆ ಆದರೂ ಸಹ ಅದು ಕರಗೋದಿಲ್ಲ. ಬದಲಾಗಿ ಏನಾಗ್ತದೆ ಅಂತಂದ್ರೆ ಆ ಉಷ್ಣ ಶಕ್ತಿಯನ್ನು ಅದು ಉಳಿಸ್ಕೊಂಡು ಸೊ ಹೆಚ್ಚಿನ ಬೆಳಕನ್ನು ಉತ್ಸರ್ಜನೆ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸುವ ಬದಲು ಸರಣಿ ಕ್ರಮದಲ್ಲಿ ಜೋಡಿಸಿದರೆ ಏನಾಗುತ್ತದೆ? ಸೊ ವೋಲ್ಟ್ ಮೀಟರ್ನ ರೋಧಕದಂತೆ ವರ್ತಿಸಕ್ಕೆ ಪ್ರಾರಂಭ ಮಾಡ್ತದೆ. ರೋಧಕ ಒಂದು ವೇಳೆ ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸುವುದರ ಬದಲು ಸರಣಿ ಕ್ರಮದಲ್ಲಿ ಜೋಡಿಸಿದರೆ ಏನಾಗುತ್ತದೆ? ವೋಲ್ಟ್ ಮೀಟರ್ ರೋಧಕದಂತೆ ವರ್ತಿಸುತ್ತದೆ. ಹೆಚ್ಚು ರೋಧವನ್ನು ಇದು ಹೊಂದಿದೆ. ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ವಿಭವಾಂತರ ನಳಿಯಲು ಸಹ ಸಾಧ್ಯ ಆಗುವುದಿಲ್ಲ. ಮುಂದಿನ ಪ್ರಶ್ನೆ, ವಿದ್ಯುತ್ ವಿಭವ ಎಂದರೇನು? ಸೊ ವಿದ್ಯುದಾಗ್ರಗಳ ನಡುವಿನ ಅಂತರಕ್ಕೆ ಏನಂತಾರಪ್ಪ ಅಂತಂದರೆ ವಿದ್ಯುತ್ ವಿಭವ ಅಂತ ಕರೀತಾರೆ. ಫ್ಯೂಸ್ನ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರಬೇಕು, ಆದರೆ ಅದರ ಕರಗುವ ಬಿಂದು ಅಧಿಕವಾಗಿರಬಾರದು ಏಕೆ? ಸೊ ಮಂಡಲದಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿಯಲ್ಲಿ ತಾಪಮಾನ ಹೆಚ್ಚಾಗ್ತದೆ. ಇದರಿಂದ ಫ್ಯೂಸ್ ತಂತಿ ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇದರಿಂದ ವಿದ್ಯುತ್ ಸಾಮಗ್ರಿಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ನೀರಿನ ಹೀಟರನ್ನು 5 ಆಂಪಿಯರ್ ವಿದ್ಯುನ್ಮಂಡಲಕ್ಕೆ ಸಂಪರ್ಕಿಸುತ್ತಾನೆ. ಇದು ಸರಿಯಾಗಿದೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣವನ್ನು ಕೊಡಿ ಅನ್ನುವಂಥಕ್ಕಂಥದ್ದು. ಸೊ ಓವರ್ಲೋಡ್ನಿಂದ ಏನಾಗ್ಬೋದು, ಅದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ವಿದ್ಯುತ್ ಹೀಟರ್ ಕೆಟ್ಟು ಹೋಗ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಯಾವುದು? ಸೊ ವಿಭವಾಂತರದ SI ಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂತಂದ್ರೆ ವೋಲ್ಟ, ಮತ್ತು ಅದನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ವೋಲ್ಟ್ ಮೀಟರ್. ಮುಂದಿನ ಪ್ರಶ್ನೆ, 2 ಬಿಂದುಗಳು ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ತಾತ್ಪರ್ಯವನ್ನು ತಿಳಿಸ್ರಿ ಅಂತ ಐತಿ. ಒಂದು ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ಆಯ್ತಪ್ಪ ಅಂತಂದ್ರೆ ಆವಾಗ
ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರ್ತದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, 1 ಕಿಲೋವ್ಯಾಟ್ ಗಂಟೆಯಲ್ಲಿ ಎಷ್ಟು ಜೂಲ್ಗಳಿವೆ ಅನ್ನುವಂಥದ್ದು. 1 ಕಿಲೋವ್ಯಾಟ್ ಗಂಟೆ ಈಸ್ ಈಕ್ವಲ್ ಟು 3.6 ಇಂಟು 10⁶ ಜೂಲ್ ಇರ್ತದೆ ಶಕ್ತಿ ಇರ್ತದೆ ಅನ್ನುವಂಥದ್ದು. 15 ಆಂಪಿಯರ್ ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅನ್ನುವಂಥದ್ದು. ಇದಕ್ಕೆ ನಾವೇನು ಮಾಡ್ಬೋದಪ್ಪ ಅಂದ್ರೆ ಜೋಡಿಸ್ಬೋದು ಅನ್ನುವಂಥದ್ದು. ಯಾಕಂತಂದ್ರೆ ವಿದ್ಯುತ್ ಮಂಡಲದ ರೇಟಿಂಗ್ 15 ಆಂಪಿಯರ್ಗಿಂತ ಕಡಿಮೆ.